ಥ್ಯಾಂಕ್ ಯು ಸೋ ಮಚ್. ನಂಗೆ ಇಷ್ಟು ಮಾತ್ರ ನಿಲ್ಲಿಸಿದ್ರ ತುಂಬಾನೇ ಥ್ಯಾಂಕ್ಸ್. ರುಮಟೈಡ್ ಆರ್ಥರೈಟಿಸ್ ಅಂತೂ ನೀವು ಪೇನ್ ಕಿಲ್ಲರ್ ಹೋಗ್ಲೇಬೇಡಿ, ಅದು ತುಂಬಾನೇ ತಪ್ಪು. ಅಷ್ಟು ಮಾತ್ರ ನಾವು ತಗೊಳೋದು ನಮ್ಮ ಏಜ್ಗೆ ಅದು ಅನ್ಲೆಸ್ ಅದು ಯೂಸ್ಫುಲ್ಲೇ ಅಲ್ಲ. ಇದು ಬೆಸ್ಟ್ ಇದೇ ತರ ಈ ತರ ನೀವು ರೂಟಿಂದಾನೇ ಕ್ಯೂರ್ ಮಾಡ್ಕೊಂಡು ರೂಟಿಂದಾನೇ ಕ್ಲಿಯರ್ ಮಾಡ್ಕೊಂಡು ಕ್ಯಾಚ್ ಆಗುತ್ತೆ ಅಷ್ಟೇ, ಏನಿಲ್ಲ. ನಮ್ಗೆ ಪ್ರಾಬ್ಲಮ್ ಏನಿಲ್ಲ. ಇದೊಂದು ಅದೇ ನಿಮ್ಮ ಹತ್ರ ನಾನು ಕನ್ಸಲ್ಟ್ ಮಾಡ್ಬಿಟ್ಟೆ ಹೋಗ್ಬೇಕು ಅಂತ ಇವತ್ತು 20 days ಇಂದ 5 times ನಾನು weight loss ಮಾಡಿದ್ರಿ. 20 days ಅಂತ 2 ವರ್ಷದಿಂದ ಜಿಮ್ ಅಲ್ಲಿ ಕೂತಿದ್ದೆ. ನಂಗೆ ನಗು ಬರ್ತಾ ಇದೆ weight loss ನೋಡಿ. 4 kg ಸ್ವಲ್ಪ ಇನ್ನೊಂದು 10 kg ಇಳಿದ್ರೆ ಸಾಕು ನನಗೆ. ಸ್ವಲ್ಪ ನೋಡಿ ಸರ್ ಆರ್ಮಿ ಅದು ಈ ಕಣ್ಣೀರ ಅಳ ಕಣ್ಣೀರ ಅಥವಾ ನಗ ಕಣ್ಣೀರ? ಸಂತೋಷನೇ. ಎಷ್ಟು ನಾನು 7-8 years ಇಂದ ನನಗೆ ಇದು ನಾನು ಅದೇನದು ಲಾಕ್ಡೌನ್ ಇದರಲ್ಲಿ ನಾನು ಯೂಟ್ರಸ್ ರಿಮೂವ್ ಆಯ್ತು. ಅವಾಗ ನನಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ನಾವು ಸಡನ್ ಆಗಿ ಅವ್ರು ಹೇಳಿದ್ರು 1 ವರ್ಷಕ್ಕೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು, ನಾವು ಯೂಟ್ರಸ್ ರಿಮೂವ್ ಮಾಡಿಬಿಟ್ವಿ. ಆಮೇಲೆ ಫೈಬ್ರಾಯ್ಡ್ ಯೂಟ್ರಸ್ ಇದಾಗಿತ್ತು ಅಂತ. ಪ್ಲಸ್ ಇವಾಗ ನನಗೆ ಇದು 7-8 years ಇಂದ ತುಂಬಾ ಪ್ರಾಬ್ಲಮ್. ಎಲ್ಲೆಲ್ಲೋ ತೋರಿಸ್ದೆ, ಎಷ್ಟು ನನಗೆ ತಪ್ಪು ಅನ್ಸ್ತಾ ಇದ್ವು. ಇಷ್ಟಿಷ್ಟು ಮಾತ್ರ ನಮ್ಮ ಯಜಮಾನ್ ಡೈಲಿ ಬೈತಾರೆ ನನ್ನ, ಅಷ್ಟು ಮಾತ್ರ ತಿನ್ಬೇಡ ಅಂತ. ಬಟ್ ನೀವು ಇಲ್ಲಿ ಬಂದಾಗಿಂದ ನಾನು ಏನು ತಗೊಂತ ಇಲ್ಲ, ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ನೀವು ಮಾತ್ರ ತಗೊಂಡೆ. ಇವಾಗ ನಾನು ಅದೆಲ್ಲ ನಾನು ಖುಷಿಯಾಗಿ 4 kg weight loss ಮಾಡಿದೀನಿ ಅಂತ ಅದೊಂದು ಖುಷಿ. ಪ್ಲಸ್ ಪೇನ್ ಇಲ್ಲ, ಏನು ಪೇನ್ 90% ಏನು ಇಲ್ಲ ಪೇನ್. ಬಟ್ ನನಗೆ ಜಾಯಿಂಟ್ಸ್ ಹಿಡಿಯುತ್ತೆ ಅಷ್ಟೇ. ಸರಿ ಮೇಡಮ್, ಬಾಡಿ ಇನ್ಫ್ಲಮೇಷನ್ ಇನ್ನೂ ಇದೆ. ಮಾಡ್ತಾ ಇದ್ರಾ? ಯಾವಾಗಿಂದ? ನಾನು ವೀಕ್ಲಿ ನಾನು ಕಾಫಿ ಟೀ ಬಿಟ್ಟೆ. ನಾವೊಂದು ದೀಪಾವಳಿ ಆಗ 1 ದಿನ 2 ದಿನಕ್ಕೆ ಬಿಟ್ಬಿಟ್ಟೆ ಎಲ್ಲ. ನೀವು ವಿಡಿಯೋ ಯಾವಾಗ ನೋಡಿದ್ರಿ? 2-3 months ಇಂದ ನೋಡಿದ್ದೆ. ಅವಾಗಲೇ ಡಯಟ್ ಮಾಡಕ್ಕೆ ಮಾಡಿದ್ರಾ? ಮೇನ್ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ಬಟ್ ಇದು ತುಂಬಾ ಇದಾಗಿ ತಗೊಂಡಿದ್ದು, ನಾನು ಪೇನ್ ಜಾಸ್ತಿ ಆಯ್ತಲ್ಲ, ಸೀರಿಯಸ್ ಆಗಿ ನಾನು ತಗೊಂಡಿದ್ದು ಮೊನ್ನೆ 1 ತಿಂಗಳ ಮುಂಚೆನೆ. ಅವಾಗಿಂದ ನೀವು ಹೇಳಿದ 2 ಚಮಚ ಕೊಬ್ಬರಿ ಎಣ್ಣೆ ತಗೊಳೋದು, ಆಮೇಲೆ ವಾರಕ್ಕೆ 1-2 ಸಲ 4 ಸಲ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ. ಕಾಫಿ ಟಿನ್ನು, ಚಪಾತಿ ತಿಂದಿದ್ದೇ ಇಲ್ಲ ನಾನು. ಬರೀ ತರಕಾರಿ ಸಾರು, ಇಷ್ಟಿಷ್ಟೇ ಫುಡ್ಡು. ಫ್ರೂಟ್ಸ್ ತಗೊಂತೀನಿ ನಾನು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಆಪಲ್. ಯಾವ್ಯಾವ ಜಾಯಿಂಟ್ ಪೇನ್ ಇತ್ತು ನಿಮಗೆ? ಮಂಡಿ, ಕಾಲೇ ಇಷ್ಟು ದಪ್ಪ ಆಗ್ಬಿಟ್ಟಿದ್ವಿ. ಸ್ಟೆಪ್ಸ್ ಇಟ್ಕೊಂಡ್ ಬರಕ್ ಆಗ್ತಾ ಇರ್ಲಿಲ್ಲ. ನಾನು ಹಂಗಿಟ್ಕೊಂಡು ನೆಟ್ಕೊಂಡು ಬಂದಿದ್ದೆ. ಅಲ್ಲಿ ಕೆಳಗಡೆ ಹೋಗೋಕ್ಕೂ ಆಗಿರ್ಲಿಲ್ಲ ಅವತ್ತು ನನ್ನ ಕೈಯಲ್ಲಿ. ಇಂಜೆಕ್ಷನ್ ತಗೊಂಡು ಅಂದ್ರೆ ಲಮ್ನೆಸ್ ಇತ್ತು. ನೀವು ಹೇಳ್ದಂಗೆ ಕಳ್ತು ತುಂಬಾ ಇಲ್ಲೆಲ್ಲ ನೋವ್ತಾ ಇತ್ತು. ಇನ್ನು ಇಂಜೆಕ್ಷನ್ಗೆ ಅಂತಾನೆ ನಾನು ಸುಮ್ಮನೆ ನೋಡೋಣ ಅಂತಾನೆ ಮತ್ತೆ ಅಬ್ಡಮನ್ ಎಷ್ಟಾದ ಮಾಡ್ಕೊಂಡು ವೈಟಮಿನ್ ಸಿ ರಿಪೀಟೆಡ್ ಸರ್ಜರೀಸ್ ಆದಾಗ ಈ ಮಸಲ್ ಟೋನ್, ಅಬ್ಡಮನ್ ಮಸಲ್ ಟೋನ್ ನ ಮೇಂಟೈನ್ ಮಾಡ್ತಕ್ಕಂಥ ರೆಕ್ಟಸ್ ಅಬ್ಡಮಿನಲ್ ಮಸಲ್ಸ್ ಆಗ್ಬೋದು, ಬೇರೆ ಮಸಲ್ಸ್ ಆಗ್ಬೋದು. ಆ ಮಸಲ್ಸ್ ನ ಟೋನ್ ಕಡಿಮೆ ಆದಾಗ ಅಲ್ಲಿ ಇಂಟ್ರಾ ಅಬ್ಡಮಿನಲ್ ಆರ್ಗನ್ಸ್ ಅಥವಾ ಈ ಇಂಟೆಸ್ಟೈನ್ ಅದೆಲ್ಲ ಸ್ವಲ್ಪ ಹೊರಗಡೆ ಪ್ರೆಷರ್ಗೆ ಹೊರಗಡೆ ಬರೋ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ವೈಟಮಿನ್ ಸಿ ಇಂಜೆಕ್ಷನ್ಸ್ ತಗೊಂಡ್ಬಿಟ್ಟು ಸ್ವಲ್ಪ ಮಸಲ್ ಟೋನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಫಸ್ಟ್ ಅಬ್ಡಮಿನಲ್ ಸುತ್ತಳತೆ ಕಡಿಮೆ ಆಗಬೇಕು. ಅಂದ್ರೆ ಓವರ್ ಎಕ್ಸ್ಟ್ರಾ ಇರೋ ಒಬೆಸಿಟಿ ಎಲ್ಲ ಕಮ್ಮಿ ಆಗಬೇಕು. ಇವಾಗ ನೀವು ಎಷ್ಟು ದಿನದಲ್ಲಿ 4 kg ಸಣ್ಣ ಆಗಿರೋದು? 20 ದಿನದಲ್ವಾ? ಸೊ ಇದೇ ತರ ಮೇಂಟೈನ್ ಮಾಡ್ಕೊಂತ ಹೋಗಿ ಡಯಟ್. ಒಂದು 20 kg ಸಣ್ಣ ಆಗ್ಬೇಕು. ಹೊಟ್ಟೆ ಫುಲ್ ಕರಗ್ಬಿಟ್ಟು ನೀವೊಂದು ಅವಾಗ ಮದುವೆ ಆಗಿರೋ ಟೈಮಲ್ಲಿ ಎಷ್ಟು ವೆಯ್ಟ್ ಇದ್ರಲ್ಲ, 75. ಇವಾಗ ಎಷ್ಟಿದ್ರಿ ಲಾಸ್ಟ್ ಇಲ್ಲಿ ಬಂದ? 6 ಆಗಿದೆ ಇವಾಗ. ಸೊ ಒಂದು 70 ಅಂದ್ರೆ ಒಂದು 25-30 kg weight loss ಆಗಬೇಕು. ಅಲ್ಲಿವರೆಗೂ ಯಾವ ಒಂದು ಸರ್ಜರಿಗೂ ನೀವು ಮೈಂಡಲ್ಲಿ ಪ್ಲಾನ್ ಮಾಡ್ಕೊಬೇಡಿ. ಸರ್ಜರಿ ಎಸ್ಪೆಷಲಿ ಫಾರ್ ಹರ್ನಿಯಾಗೆ ಅದಕ್ಕೆ ತಗೊಳ್ಳಿ. ಆ ತರ ಸರ್ಜರಿ ಪ್ಲಾನ್ ಮಾಡ್ಕೊಳಕ್ ಹೋಗ್ಬೇಡಿ ಸದ್ಯಕ್ಕೆ. ಓಕೆನಾ? ಇನ್ನೊಂದು 3-4 months weight loss ಕಂಪ್ಲೀಟ್ ಆಗಿ ಆದ್ವಿ ತಗೋಬಹುದು. ಸೊ weight loss ಆಗ್ಬಿಟ್ಟು ಅಬ್ಡಮಿನಲ್ ಸುತ್ತಳತೆ ಎಲ್ಲ ಗರ್ತ ಎಲ್ಲ ಕಡಿಮೆ ಆಗ್ಲಿ. ಗರ್ತ ಕಡಿಮೆ ಆದ್ರೆ ಹರ್ನಿಯಾ ಸೈಜ್ ಕೂಡ ಕಡಿಮೆ ಆಗುತ್ತೆ. ಯಾಕಂತ ಅಂದ್ರೆ ಈ ಒಂದು ಬಲೂನ್ ಇರುತ್ತೆ, ಚಿಕ್ಕದಾದ್ಮೇಲೆ ಒಂದು ಚಿಕ್ಕ ಸರ್ಕಲ್ ಹಾಕ್ಬಿಟ್ಟು ಆ ಬಲೂನ್ ಊದ್ಬಿಟ್ಟು ದಪ್ಪ ಆದ್ರೆ ಆ ಸರ್ಕಲ್ ಕೂಡ ಸೈಜ್ ದಪ್ಪ ಆಗುತ್ತೆ. ಕರೆಕ್ಟಾ? ಬಲೂನ್ ಸೈಜ್ ಕಡಿಮೆ ಗಾಳಿ ಬಿಟ್ಟು ಬಲೂನ್ ಸೈಜ್ ಕಡಿಮೆ ಆದ್ರೆ
ಅದಕ್ಕೆ ಸರ್ಕಲ್ ಸೈಜ್ ಕೂಡ ಕಡಿಮೆ ಆಗುತ್ತೆ, ಹಂಗೆ ಹರ್ನಿಯಾ ಸೈಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ವಿಟಮಿನ್ ಸಿ ಕೊಟ್ಕೊಂಡು ಸ್ವಲ್ಪ ಮಜಲ್ ಟೋನ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಯೋಗ ಅದೆಲ್ಲ ಇಂಪ್ರೂವ್ ಮಾಡ್ಕೊಂತ ಹೋಗೋಣ. ನಾವು ಸದ್ಯಕ್ಕೆ 3 months ವರೆಗೂ ಏನು ಪ್ಲಾನ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಅವಾಗ ನೋಡೋಣ. ಓಕೆ, ಬಟ್ ಸರಿ ಆಗುತ್ತೆ. ಅದೇ ಇವಾಗ ಏನ್ ಫಸ್ಟ್ ಸುತ್ತಳತೆ ಕಡಿಮೆ ಆಗುತ್ತೆ, ಅಬ್ಡಮನ್ ಗರ್ಸಡೆ ಮತ್ತೆ ಹರ್ನಿಯಾ ಸೈಜ್ ಕಡಿಮೆ ಆಗುತ್ತೆ ನಿಮ್ಗೆ. ಮತ್ತೆ ವಿಟಮಿನ್ ಸಿ ನಲ್ಲಿ ಮತ್ತೆ ಯೋಗಾಸನದಲ್ಲಿ ಮಜಲ್ ನ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡೋಣ. ಅಬ್ಡಮನ್ ಮಜಲ್ ನ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡೋಣ. ಅಬ್ಡಮನ್ ಮಜಲ್ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗುವಾಗ ಅವಾಗ ನಿಮ್ಗೆ ಹರ್ನಿಯಾದ ಏನು ಹೊರಗಡೆ ಬಂದಿದೆ ಆರ್ಗನ್ಸ್, ಲೈಕ್ ಇಂಟೆಸ್ಟೈನ್ ಆಗ್ಬೋದು, ಏನ್ ಬಂದಿದೆಯೋ ಅದು ಸ್ವಲ್ಪ ಕಂಟೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಸೊ 3 months ವರೆಗೂ ಸರ್ಜರಿ ಮೈಂಡಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಪ್ಲಾನ್ ಫಾರ್ ಕಂಪ್ಲೀಟ್ ಬಾಡಿಯ ಏನೇನೆಲ್ಲ ರಿವರ್ಸ್ ಮಾಡೋಕ್ಕಾಗುತ್ತೆ ರಿವರ್ಸ್ ಮಾಡ್ಕೊಳಕ್ಕೆ ಫೋಕಸ್ ಮಾಡಿ. ಹರ್ನಿಯಾದ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸದ್ಯಕ್ಕೆ. ಓಕೆ, ಆಮೇಲೆ ನೆಕ್ಸ್ಟ್ ಬಂದು ಇದೇ ಡಯಟಿಂಗ್ ಕಂಟಿನ್ಯೂ ಮಾಡಿ. ನಿಮ್ಗೆ ಇಷ್ಟು ಫಾಸ್ಟ್ ಆಗಿ ಯಾಕೆ ರಿಸಲ್ಟ್ ಬಂದಿದೆ ಅಂತಂದ್ರೆ ನೀವು ಆಲ್ರೆಡಿ ಒಂದು 2-3 months ಇಂದಾನೆ ವಿಡಿಯೋ ನೋಡ್ಬಿಟ್ಟು ಅದರಲ್ಲಿ ಕೆಲವು ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಇದು ಚಮಚ ಇದು ಕೊಬ್ಬರಿ ಎಣ್ಣೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ ಒಂದು 2 ಆಮೇಲೆ ನೀವು ಹೇಳಿದ ಕಡೆ ವೀಕ್ಲಿ ಟ್ವೈಸ್ ಮೌತ್ ಫುಲ್ಲಿಂಗ್ ಆಯಿಲ್ ಪುಲ್ಲಿಂಗ್ ಅದು ಉಗಿತಾ ಇದೆ, ಆ ತರ ಎಲ್ಲ ಮಾಡಿ. ಆಮೇಲೆ ಕಾಫಿ ಟೀ ಅವಾಯ್ಡ್ ಮಾಡ್ಕೊಂಡಿದ್ರೆ, ಚಪಾತಿ ಅವಾಯ್ಡ್ ಮಾಡ್ಕೊಂಡಿದ್ದೆ, ಇದೆಲ್ಲ ಅವಾಯ್ಡ್ ಮಾಡಿರೋದ್ರಿಂದ ಬಾಡಿ ಆಲ್ರೆಡಿ ಒಂದು ಲೆವೆಲ್ ಕ್ಲೀನ್ ಆಗಿತ್ತು. ಬಾಡಿ ಕ್ಲೀನ್ ಆದ ತಕ್ಷಣ ನಾವು ಯಾವಾಗ ವಿಟಮಿನ್ಸ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವೋ ಕೊಟ್ಟ ಬಾಡಿ ರೆಸ್ಪಾನ್ಸ್ ಬೇಗ ಆಗುತ್ತೆ. ಸೊ ಬಾಡಿನಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಇರುವಾಗ ಆ ಲೋಡ್ ತೆಗಿಯೋಕೆ 5-6 ಇಂಜೆಕ್ಷನ್ ಬೇಕಾಗುತ್ತೆ. ಸೊ ಆಲ್ರೆಡಿ ಕ್ಲೀನ್ ಆಗಿರುವಾಗ ಸೊ ಬೇಗ ಇದಾಗುತ್ತೆ. ಅದಕ್ಕೆ ಸ್ನೇಹಿತರೆ, ಮುಖ್ಯವಾಗಿ ನಾನು ನಿಮಗೆ ಹೇಳ್ತಕ್ಕಂಥ ಸಜೆಷನ್ ಅಷ್ಟೇ, ಈ ವಿಡಿಯೋ ನಮ್ದು ಯಾವುದೇ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲೂ ನಾವು ಡಯಟ್ ಬಗ್ಗೆ ಮಾತಾಡಿರ್ತೀವಿ. ಎಲ್ಲಾ ರೀತಿಯಾಗಿರ್ತಕ್ಕ ಪೇಷಂಟ್ ನ ಅನುಭವಗಳನ್ನೂ ಕೂಡ ಅವರು ಹಂಚ್ಕೊಂಡಿರ್ತಾರೆ. ಆ ಅನುಭವಗಳನ್ನ ನೀವು ಯಾಕೆ ಪೇಷಂಟ್ ಅನುಭವಗಳನ್ನ ನಾವು ಹೇಳ್ಸೋದು ಅಂತಂದ್ರೆ, ಡಾಕ್ಟರ್ ಆಗಿ ನಾವು 1000 ಹೇಳ್ಬೋದು, ಬಟ್ ಒಂದು ಪೇಷಂಟ್ ಅವರು ಪ್ರಾಕ್ಟಿಕಲಿ ಅದನ್ನ ಫಾಲೋ ಮಾಡಿಬಿಟ್ಟು ಅವರೊಂದು ಅನುಭವ ಏನ್ ಹಂಚ್ಕೊಂತಾರೋ ಆ ಅನುಭವ ನಿಮ್ಗೆ ಮನದಟ್ಟಾಗಂಗೆ ಅರ್ಥ ಆಗುತ್ತೆ. ನೀವು ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಅದನ್ನ ಫಾಲೋ ಮಾಡ್ತಾ ಹೋಗಿ ನಮ್ಮ ಹಾಸ್ಪಿಟ್ಲಿಗೆ ನೀವು ಇನ್ನು ಯಾವಾಗಾರು ಬರ್ರಿ, 1 month ಆದ್ಮೇಲೆ ಬನ್ನಿ, 2 month ಆದ್ಮೇಲೆ ಬರ್ರಿ, ಅಥವಾ ಬರ್ದೇನೆ ಇರ್ಬೋದು, ಬರೀ ಡಯಟ್ ಮಾಡ್ಕೊಂಡೆ ವಾಸಿ ಆಗ್ಬೋದು. ಓಕೆ, ಬಟ್ ಅದು ಸೆಕೆಂಡರಿ. ಬಟ್ ನೀವು ವಿಡಿಯೋ ನೋಡಿರೋ ದಿನದಿಂದನೇ ನೀವು ಡಯಟ್ ಮಾಡ್ಕೊಂತ ಹೋಗಿ ಅನ್ವಾಂಟೆಡ್ ಅಂಶಗಳನ್ನ ಬಿಡ್ತಾ ಹೋಗಿ ಟಾಕ್ಸಿನ್ಸ್ ನ ಬಾಡಿಗೆ ಡೆಪಾಸಿಟ್ ಮಾಡಕ್ ಹೋಗ್ಬೇಡಿ. ಟಾಕ್ಸಿನ್ಸ್ ಡೆಪಾಸಿಟ್ ಅವಾಯ್ಡ್ ಆಯ್ತು ಅಂತಂದ್ರೆ ಒಳಗಡೆ ಇರೋ ಟಾಕ್ಸಿನ್ಸ್ ಹೊರಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಯಾವಾಗ ನೀವು ನಮ್ಮನ್ನು ಮೀಟ್ ಮಾಡ್ತೀರೋ ಅವಾಗ 1 or 2 ಇಂಜೆಕ್ಷನ್ಸ್ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಹೇಳ್ಬೋದು. ಅದಕ್ಕೆ ಮೇಡಮ್ ಸಾಕ್ಷಿ. ಯಾಕಂದ್ರೆ ಅವ್ರದ್ದು ವೆಯ್ಟ್ ಲಾಸ್ ಆಗಿರೋದೇ ಒಂದು ಮಿರಾಕಲ್ ತರ. ನಮ್ಗೆ 4 kg ಇದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ರಿ ವೆಯ್ಟ್ ಲಾಸ್ಗೆ? 2 years ಜಿಮ್ ಅಲ್ಲೇ ಇದ್ದೆ, 2 hours ನಗು ಬರುತ್ತೆ. ನಾನು ಅದೆಲ್ಲ ಟ್ರೈ ಮಾಡಿ 1 kg 2 kg ತಿರ್ಗಾ ಅದೇ ಮೇಂಟೈನ್ ಇರುತ್ತೆ. ಬಟ್ ನನಗೆ ಕಾಫಿ ಟೀ ಬಿಟ್ಟಾಗ ಇಷ್ಟು ಚೆನ್ನಾಗಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂದ್ರೆ ನಾನು ನಂಬಕ್ಕೆ ಆಗ್ತಾ ಇಲ್ಲ. ಕಾಫಿ ಟೀ ಅನ್ನೋದು ಅಷ್ಟು ಡೇಂಜರ್. ಅದೇ 1 ಲೀಟರ್ ಅಲ್ವಾಗ 1/2 ಲೀಟರ್ ಆದ್ರೆ ಅದ್ರ ಬದಲು ತುಪ್ಪ ಸಪ್ಲಿಮೆಂಟ್ ಅಲ್ವಾ? ಅಂದ್ರೆ ತುಪ್ಪನ ಬ್ಲೇಮ್ ಮಾಡ್ತಾರೆ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ. ತುಪ್ಪನು ತಿನ್ಬೇಕು ಅಂತ ಅದಕ್ಕೆ ನಾನು ಒಂದು 1/2 ಸ್ಪೂನ್ 1 ಸ್ಪೂನ್ ಹಾಕೊಂಡಿರಲ್ಲ. ತುಪ್ಪ ತಿಂದ್ರೆ ಆಕ್ಚುಲಿ ವೆಯ್ಟ್ ಗೇನ್ ಆಗ್ತಾನೆ. ಫ್ಯಾಟ್ ಹೈ ಫ್ಯಾಟ್ ಫುಡ್ ಅಲ್ವಾ? ಕರೆಕ್ಟ್, ಫ್ಯಾಟ್ ಲಾಸ್ ಆಗ್ತಾ ಇದೆ. ಸೊ ಏನಂದ್ರೆ ಲೈಕ್ ಅಟ್ರಾಕ್ಟ್ ಲೈಕ್ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ. ಯೂರಿನ್ ಚೆನ್ನಾಗಿ ಹೋಗ್ತಾ ಇದೆ, ಫ್ಲಶ್ ಎಲ್ಲ ಕರೆಕ್ಟ್ ಮೇಡಮ್. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಂದ್ರೆ ಫ್ಯಾಟ್ ನ ಫ್ಯಾಟ್ ಇಂದ ತೆಗಿಬೇಕು. ಒಳಗಡೆ ಸೇರಿರ್ತಕ್ಕಂಥ ಕೆಟ್ಟ ಫ್ಯಾಟ್ ಅನ್ನ ಒಳ್ಳೆ ಫ್ಯಾಟ್ ಇಂದ ತೆಗಿಬೇಕು ನಾವು. ಒಳ್ಳೆ ಫ್ಯಾಟ್ ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್, ತುಪ್ಪ, ಕೊಬ್ಬರಿ ಎಣ್ಣೆ, ಈ ತರ ಅಂಶಗಳಿಂದ ಅವನ್ನ ತೆಗಿಯಕ್ ಸಾಧ್ಯ ಆಗುತ್ತೆ. ನಾವು ಫ್ಯಾಟ್ ನ ಅವಾಯ್ಡ್ ಮಾಡ್ಬಿಟ್ರೆ ಏನಾಗುತ್ತೆ, ಬಾಡಿ ಜಾಯಿಂಟ್ಸ್ ಎಲ್ಲ ಇನ್ನೂ ಡ್ರೈ ಆಗುತ್ತೆ, ಇನ್ನೂ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ವೆಯ್ಟ್ ಲಾಸ್ ಏನಂತ ಆಗಲ್ಲ. ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ನೀವು ಕರೆಕ್ಟ್ ವೆಯ್ಟ್ ಲಾಸ್. ನಾನು ಮೊದಲು ಡೈಲಿ 3 ಬೆಳಗ್ಗೆ 2 ಕಾಫಿ, ಸಾಯಂಕಾಲ 1 ಕಾಫಿ, 3 ಕಾಫಿ ಇದ್ದೆ. ಕಾಫಿ ಮುಟ್ಟೆ ಆಯ್ತು 1.5 month ಆಗುತ್ತೆ. ಇದೇ ತರ ಡಯಟ್ ಮಾಡ್ಕೊಂಡು ಹೋಗಿ, ಪಥ್ಯ ಮಾಡ್ಕೊಂಡು ಹೋಗಿ. ನಿಮಗೆ ಜಿಮ್ ಮಾಡಿದ್ರು ಕೂಡ ಹರ್ನಿಯಾಗೆ ಒಂದು ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟರ್ ಗೊತ್ತಾ? ನೀವು ವೆಯ್ಟ್ ಎತ್ತಿರಲ್ವಾ, ಅವಾಗ ಹಿಂಗ್ ಮುಕ್ತಿರಲ್ವಾ, ಮುಕ್ಕಿದಾಗ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮತ್ತೆ ಹಿಸ್ಟೆಕ್ಟಮಿ ಆಗಿರೋದು ಕೂಡ ಒನ್ ಆಫ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಏನೇನೆಲ್ಲ ಅಬ್ಡಮಿನ್ ರಿಲೇಟೆಡ್ ಸರ್ಜರೀಸ್ ಆಗುತ್ತೋ ಅದೆಲ್ಲನೂ ಅದನ್ನ ನೀವು ವರಿನೇ ಮಾಡಬೇಡಿ. ಅದಕ್ಕೆ ಒಂದು ಬೇರೆ ಮೆಥಡ್ ಇದೆ. ಆ ಮೆಥಡ್ ಮುಖಾಂತರ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಒಂದು 3 months ವರೆಗೂ ಅದ್ರ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಏನ್ ಬರುತ್ತೆ ಅದನ್ನ ಎಸ್ ಫಸ್ಟ್ ಫಂಕ್ಷನಲ್ ನಿಮ್ ಬಾಡಿ ಕಂಪ್ಲೀಟ್ ಆಗಿ ರಿಕವರಿ ಆಗಿ ವೆಯ್ಟ್ ಬಂದು ಒಂದು 70 ಬರ್ಲಿ. ಅಂದ್ರೆ ವೆಯ್ಟ್ ಲಾಸ್ ಅಂದ್ರೆ ಬಾಡಿ ಪೇನ್ಗಲ್ಲ, ಫ್ಯಾಟಿ ಲಿವರ್ ಹೋಗ್ಬೇಕು. ಮತ್ತೆ ಬಾಡಿ ಇರತಕ್ಕಂಥ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇದ್ರೆ ಇಲ್ಲಿ ಹೊಟ್ಟೆ ಒಳಗಡೆ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ. ಆ ಫ್ಯಾಟ್ ಕಡಿಮೆ ಆಗ್ತಾ ಬರುವಾಗ ಆರ್ಗನ್ಸ್ ಮೇಲೆ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಅದು ಕೂಡ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ನ ಜಾಸ್ತಿ ಮಾಡ್ಬಿಟ್ಟು ಹರ್ನಿಯಾ ಸ್ವಲ್ಪ ಇತ್ತು ಅಂದ್ರೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಅದೇ ಕಾರಣ. ಅದು ಜಾಸ್ತಿ ಪ್ರೆಷರ್ಗೆ ಒಳಗಡೆಯಿಂದ ಅಮುಕ್ತಾ ಇರುತ್ತೆ, ಪ್ರೆಸ್ ಮಾಡ್ತಾ ಇರುತ್ತೆ. ಇಲ್ಲ, ಆ ಸುಸ್ತಾಗ್ತಾ ಇರೋದು ಏನ್ ಗೊತ್ತಾ, ನಿಮ್ಗೆ ನಿಮ್ ಬಾಡಿಲಿ ಇರ್ತಕ್ಕಂಥ ಈ ಕಾಫಿಗೆ ಎಲ್ಲ ಅಡಿಕ್ಟ್ ಆಗಿರ್ತಕ್ಕಂಥ ಪ್ಯಾರಾಸೈಟ್ಸ್, ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು
ಅವು ಬೇಕು ಬೇಕು ಅಂತ ಕ್ರೇವ್ ಮಾಡ್ತಾ ಇರ್ತವೆ. ಹೌದು, ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕಾಫಿ ನೋಡಿತಾನೆ ಕುಡಿಯೋಣ ಇಷ್ಟ ಆದ್ರೂ ಕುಡಿಯೋಣ ಇಷ್ಟ, ಇವಾಗ ಅದ್ ನೋಡಿದ್ರೆ ಸಾಕು ನಾನೇ ಕುಡಿತಾರೆ. ಅದ್ ಹೆಂಗ್ ನಾನ್ ಚೇಂಜ್ ಆದ್ನೋ ನಂಗೆ ಗೊತ್ತಿಲ್ಲ. ನಾನು ಅದ್ ಹೆಂಗ್ ಚೇಂಜ್, ನಾನು ನೋಡಿದ ತಕ್ಷಣ ಕಾಫಿ ಕುಡಿಯೋಳು. ಮನಸ್ಸಿದ್ರೆ ಮಾರ್ಗ ಮೇಡಮ್, ಮನಸ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ. ನೋಡಿದ ತಕ್ಷಣ ಎಲ್ಲಾದ್ರು ನಮ್ಮ ಹಸ್ಬೆಂಡ್ ಎಲ್ಲಾದ್ರು ಜರ್ನಿ ಕರ್ಕೊಂಡು ಕಾಫಿ ಕುಡಿ ನನ್ಗೆ ಖುಷಿ ಆಗ್ತದೆ. ಕಾಫಿ ಅದ ಬರ್ತಾ 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 ಅವ್ರಿಗೂ ಯಾವ್ದು ಕಾಯಿಲೆಗಳು ಬರೋದೆಲ್ಲ ಅವಾಯ್ಡ್ ಆಗ್ಬಿಡುತ್ತೆ. ಅಡಿಗೆ ಸದ್ಯಕ್ಕೆ ಎಲ್ಲ ತುಪ್ಪ ಬೆಣ್ಣೆ ಕಟ್ ಮಾಡಿ ಸ್ವಲ್ಪ ಟೇಸ್ಟ್ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಆಮೇಲೆ ತುಪ್ಪ ಜೊತೆಗೆ ಒಂದ್ ಸ್ವಲ್ಪ 20% ಕೊಬ್ಬರಿ ಇಂಟ್ರೊಡ್ಯೂಸ್ ಮಾಡಿ ಬರ್ತಾ 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 ತುಪ್ಪ ಶಾಪ್ ಹೋಗ್ಬಿಟ್ಟು ಕೊಬ್ಬರಿ ಮಾಡಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಟೇಸ್ಟ್. ನೀವು ಅವ್ರಿಗೆ ಹೇಳೋವರೆಗೂ ಅವ್ರಿಗೆ ಗೊತ್ತಾಗಲ್ಲ ಮೇಡಮ್. ಅಡಿಗೆ ಮಾಡುವಾಗ ಮಾತ್ರ ಕೊಬ್ಬರಿ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದ್ ಬಿಟ್ರೆ ಅಡಿಗೆ ಮಾಡಿದ್ಮೇಲೆ ಕೊಬ್ಬರಿನಿಂದ ಯಾವ್ದು ಮಾಡಿದ್ರೆ ತಗೊಂಡಿದ್ದೀರಾ ಮಾತ್ರ ತಗೊಂತ ಇದ್ರಿ? ಅವ್ರು ಏನೇನು ಚೇಂಜ್ ಮಾಡ್ತಾ ಇದ್ರು ಅದೇ ತಗೊಂತಾ ಇದ್ದೆ. ವೀಕ್ಲಿ ಒನ್ಸ್ ತಗೋ, ಡೈಲಿ ಎಲ್ಲ ನೋವಿಗೆ ತಗೊಂತ ಇದ್ದ, ಎಲ್ಲ ಪೇನ್ ಕಿಲ್ಲರ್ಸ್ ತಗೋ. ನೋಡಿ ಅದ್ರ ಇದೆಲ್ಲ ಫೈಲ್ ಎಲ್ಲ ಇದೆ ನಮ್ಗೆ ಅದೆಲ್ಲ. ಆಮೇಲೆ ಒಂದ್ 6 months ಸುಮ್ಮನೆ ಇದ್ರೆ ತಿರ್ಗಾ ಸ್ಟಾರ್ಟ್ ಆಗೋದು. ಅಲ್ಲಾದ್ಮೇಲೆ ಇದು ಆಮೇಲೆ ಅದಾದ್ಮೇಲೆ ಲಾಸ್ಟ್ ಬಂದ್ಬಿಟ್ಟೆ ನಾನೇ ನೋಡ್ಬಿಟ್ಟು ಇದಾಗೋ ಕಥೆ ಎಲ್ಲ ಪೇನ್ ಜಾಸ್ತಿ ಜನವರಿಯಿಂದ ಇನ್ನೂ ತುಂಬಾ ಸಿವಿಯರ್ ಆಗೋಯ್ತು ನಮ್ಗೆ. ಫುಲ್ ಪೇನ್ ಇತ್ತು. ಇವಾಗ ಎಲ್ಲ ಡಿಸೆಂಬರ್ ನವೆಂಬರ್ ಅಲ್ಲಿ ಇದೀವಿ. ಬಟ್ ನಾನು ಬರ್ಬೇಕು ಅನ್ಕೊಂಡು ಡಿಸೈಡ್ ಆಗಿ ಬಂದು ಆಮೇಲೆ ನಾನು 1.5 month ಇಂದ ನಾನು ತಗೊಂತಾನೆ ಇಲ್ಲ, ಏನೂ ತಗೊಂಡಿಲ್ಲ. ನಾನು ಲೈಟ್ ಫುಡ್ ಅಲ್ಲೇ ಒಂದೇ ನನ್ನ ಪ್ರಾಬ್ಲಮ್ ಅಂದ್ರೆ ಭಯ ಬಿದ್ದಿರೋ. ಡೋಂಟ್ ವರಿ, ಇವಾಗ ನೀವು 106 kg ಇದ್ದೀರಲ್ವಾ, ಕಷ್ಟಪಟ್ಕೊಂಡು ಜಸ್ಟ್ ಇದೇ ತರ ಮಾಡಿರೋ ಡೇಟ್ ಮಾಡ್ಬೋದಾ ನೀವು? ಅಷ್ಟೇ ಮಾಡ್ತಾ ಹೋಗಿ ಮೇಡಮ್, ಅಷ್ಟೇ ಮಾಡ್ತಾ ಹೋಗಿ. ಇವಾಗ ಏನು 20 ದಿಂದ 4 kg ಆಯ್ತು, ಹಂಗೆ ಎವ್ರಿ ಮಂತ್ 5 to 6 kg ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಅದು ಆಮೇಲೆ ನಿಮ್ಗೆ ಗೊತ್ತಲ್ಲ, ಭಯ ಕಟ್ ಮಾಡ್ತಾರೆ. ಏನೋ ಚಿಂತೆ ಇಟ್ಕೊಂಡಿದ್ರೆ ಇಷ್ಟು ಸಣ್ಣ ಆಗಿದ್ರೆ ಕೊರಗ್ತಾ ಇದೆ ಅಂತ ಕಟ್ ಮಾಡ್ತಾರೆ. ಅದನ್ನೆಲ್ಲ ಇಗ್ನೋರ್ ಮಾಡಿ ಜಸ್ಟ್ ಡೇಟ್ ಮಾತ್ರ ಫೋಕಸ್ ಮಾಡಿ. ಒಂದು 70-75 kg ಬನ್ನಿ. ಅಬ್ಡೋಮಿನಲ್ ಸುತ್ತಳತೆ ಜಾಸ್ತಿ ಇದೆ ಇವಾಗ, ಆ ಸುತ್ತಳತೆ ಕಡಿಮೆ ಆಗ್ತಾ ಬನ್ನಿ. ಒಂದು 36, 37, 30 ಅಷ್ಟು ಬರ್ಲಿ. ಇವಾಗ 40+ ಇದೆ. ಅವಾಗ ಅರ್ನಿಯ ಸೈಜ್ ಕೂಡ ಕಡಿಮೆ ಆಗುತ್ತೆ. ಅರ್ನಿಯ ಸೈಜ್ ಕೂಡ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ನಾನು ಸಜೆಸ್ಟೇ ಮಾಡೋಣ. ಅಲ್ಲ, ನೀವು ಸುತ್ತಳತೆ ಕಡಿಮೆ ಆಗ್ಲಿ, ಅದೇ ಸಣ್ಣ ಆಗುತ್ತೆ. ನೀವು ಸುತ್ತಳತೆ ಪೈನ್ ಕಮ್ಮಿ ಆಗುತ್ತೆ. ಪೈನ್ ವಿಟಮಿನ್ ಡಿ ಅದೆಲ್ಲ ಕೊಡ್ತೀನಿ ಸ್ವಲ್ಪ. ಮತ್ತೆ ಒಳಗಡೆ ಇಂಟರ್ನಲ್ ಅಬ್ಡೋಮಿನಲ್ ಕಂಟೆಂಟ್ ಸ್ವಲ್ಪ ಲೂಸ್ ಮೋಷನ್ ಹಾಕೆಲ್ಲ ಮೆಡಿಸಿನ್ಸ್ ಕೊಡ್ತೀನಿ. ಕಳ್ಳು ಇರ್ತಕ್ಕಂಥ ಹಳೆ ವೇಸ್ಟ್ ಎಲ್ಲ ಬರ್ತಾವೆ. ಅದೆಲ್ಲ ಬರ್ತಾ 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 ಅಬ್ಡೋಮಿನಲ್ ಪ್ರೆಷರ್ ಕಡಿಮೆ ಆದ್ರೆ, ಇಂಟರ್ ಅಬ್ಡೋಮಿನಲ್ ಪ್ರೆಷರ್ ಕಡಿಮೆ ಆಯ್ತು ಅಂದ್ರೆ ಅವಾಗ ಕೆಳಗಡೆ ಕೂತ್ಕೊಂಡ್ರೆ ಸಾಕು. ಆಮೇಲೆ ಇವರೇನೋ ಒಂದು ಬೆಲ್ಟ್ ಕೊಟ್ಟಿದ್ದಾರೆ, ವೆಯ್ಟ್ ಮೂವ್ಮೆಂಟ್ ಮಾಡ್ಬಾರ್ದು, ಸುಮ್ಮನೆ ಹಾಕೊಂಡ್ ಬಿಡ್ಬೇಕಷ್ಟೇ. ಅದನ್ನ ಸುಮ್ಮನೆ ಹಾಕೊಂಡ್ ಬಿಡ್ಬೇಕು. ವೆಯ್ಟ್ ಆದಂಗೆ ಮಂಡಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮ್ಮನೆ ಟ್ರಾಕ್ಷನ್, ಅದು ಸ್ಟ್ಯಾಟಿಕ್ ಟ್ರಾಕ್ಷನ್, ಸುಮ್ಮನೆ ಹಾಕೊಂಡ್ ಬಿಡ್ಬೇಕು ಅದನ್ನ. ಸೊ ಈ ತರ ಎಲ್ಲ ಮಾಡ್ತಾ ಹೋಗಿ. ನಿಮ್ಗೆ ಜಸ್ಟ್ ಫೋಕಸ್ ಆನ್ ಫಂಕ್ಷನ್ ಏನೇನು ಇವತ್ತು ಕೊಡ್ತಾ ಹೋಗಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ನೀವು ಕಂಪ್ಯೂಟರ್ ಚೆನ್ನಾಗಿ. ನಾವು ಕೊಡ್ತಿರೋದೆಲ್ಲ ಸಪ್ಲಿಮೆಂಟ್ಸ್ ಇವಾಗ ಕೊಟ್ಟಿರೋದು. ಅದು ಯೂಶಲಿ ರಿವರ್ಸ್ ಮಾಡ್ಬೋದು. ಬಿಪಿಗೆ ಬೀಟ್ರೂಟ್, ಬಾಳೆಕಾಯಿ, ಬೆಂಡೆಕಾಯಿ ಇವು ಜಾಸ್ತಿ ಯೂಸ್ ಮಾಡ್ತಾ ಹೋಗಿ. ಎಣ್ಣೆ ಚೇಂಜ್ ಮಾಡಿದ್ರೆ ಮತ್ತೆ ಇನ್ಸುಲಿನ್ ಕಡಿಮೆ ಮಾಡಿದ್ರೆ ಅದು ಸರಿ ಆಗುತ್ತೆ. ನಮ್ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್. ಅಂತೂ ನೀವು ಪೇನ್ ಕಿಲ್ಲರ್ ಹೋಗ್ಲೇಬೇಡಿ, ಅದು ತುಂಬಾನೇ ತಪ್ಪು. ಅಷ್ಟು ಮಾತ್ರ ನಾವು ತಗೊಳೋದು ನಮ್ಮ ಏಜ್ಗೆ ಅದು ಅನ್ಲೆಸ್ ಅದು ಯೂಸ್ಫುಲ್ಲೇ ಅಲ್ಲ. ಇದು ಬೆಸ್ಟ್ ಇದೇ ತರ ಈ ತರ ನೀವು ರೂಟಿಂದಾನೇ ಕ್ಯೂರ್ ಮಾಡ್ಕೊಂಡು ರೂಟಿಂದಾನೇ ಕ್ಲಿಯರ್ ಮಾಡ್ಕೊಂಡು. ಅದಕ್ಕೆ ನಾನು ಇಲ್ಲೇ ಬಂದಿದ್ದೆ. ರೂಟಿಂದಾನೇ ಕ್ಲಿಯರ್ ಆಗ್ಬೇಕು ನಮ್ಗೆ ತುಂಬಾ ಸಿವಿಯರ್ ಆಗ್ಬಿಟ್ಟಿದೆ. ಇದು 1 ವರ್ಷ 2 ವರ್ಷ ಆಯ್ತು. ಫೈಬ್ರಾಯ್ಡ್ ಆಪರೇಷನ್ ಆಗಾಗಿಲ್ಲ, ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಇದನ್ನೆಲ್ಲ ನಾವು ಕ್ಯೂರ್ ಮಾಡ್ಕೊಬೇಕು ಅಂತಾನೆ ಲಾಸ್ಟ್ ಬಂದಿದ್ದು. ಅದು ನಮ್ಮ ಮಗನ್ ರಜಾ ಇದ್ದಾಗೆ ಬರ್ತಾ ಇದೀನಿ. ವೀಕೆಂಡ್ ನಾವು ಜಯನಗರ್ 4 ಬ್ಲಾಕ್ ಇಂದ ಬರೋದು. ಅವನು ಈಗ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ದ, ಅವನೊಂದು ಜಾಬ್. ಇವಾಗ ಅವ್ನು ಈ ಕಡೆ ಬರೋದೇ ತುಂಬಾ. ಆಮೇಲೆ ನಮ್ಮ ಮಗ ಇವಾಗ ಈಚೆ ಕಡೆ ಇದ್ದಾನೆ, 5th ಸೆಮ್. ಅವನು ಇಂಜಿನಿಯರಿಂಗ್ ಮಾಡ್ತಾನೆ. ಇಬ್ರು ಗಂಡ್ ಮಕ್ಳು. ಅವ್ರು ಇಬ್ರು ಅವ್ರು ಕರ್ಕೊಂಡ್ ಬಂದಾಗ ಬರೋದು. ಸಾರ್ ಟೈಲರಿಂಗ್, ಟೆಕ್ಸ್ಟೈಲ್ ಟೈಲರಿಂಗ್ ಬಿಸ್ನೆಸ್. 4 ಬ್ಲಾಕ್ ಜಯನಗರ. ನೈಸ್ ಮೇಡಮ್, ಇದೇ ತರ ಡಯಟ್ ಮಾಡ್ತಾ ಹೋಗಿ. ಇನ್ನೂ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸರ್.